ದಾಳಿಗಳ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಅಭಿಷೇಕ್ ಫಸ್ಟ್. ಅಭಿಷೇಕ್, ಈ ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿರತಕ್ಕಂತಹ ಸುಮಾರು 8 ಕಡೆಗಳು ಕರ್ನಾಟಕದಲ್ಲಿ ಮತ್ತು ಅಹಮದಾಬಾದ್ನಲ್ಲಿ ಒಂದು ಕಡೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ರೇಡ್ ಇನ್ನೂ ಕೂಡ ನಡೀತಾ ಇದೆಯಾ? ಏನಾದ್ರೂ ಮಹತ್ವದ ದಾಖಲೆಗಳು ಅಥವಾ ಸೀಸ್ ಮಾಡಿರ್ತಕ್ಕಂಥ ವಸ್ತುಗಳು ಏನೆಲ್ಲ ಇದೆ? ನಿಮ್ಮ ಹತ್ರ ಏನ್ ಮಾಹಿತಿ ಇದೆ? ಈಗಾಗಲೇ ಇನ್ನು ಮೊಬೈಲ್ಗಳನ್ನು ಸೀಸ್ ಮಾಡುವಂತಹ ಮುಖಾಂತರ ಅದರಲ್ಲಿರುವಂತಹ ಒಂದಷ್ಟು ಟ್ರಾನ್ಸಾಕ್ಷನ್ಗಳಾಗಿರಬಹುದು, ಸಿಡಿಆರ್ ಗಳಾಗಿರಬಹುದು, ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದು ಅಲ್ಲದೆ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೆ ಕಲೆ ಹಾಕಿರುವಂತಹ ಒಂದಷ್ಟು ದಾಖಲಾತಿಗಳೇನಿದೆ ಆ ದಾಖಲಾತಿಗಳನ್ನ ಶಿವಶಂಕರಪ್ಪ ಅವರ ಮುಂದೆ ಇಟ್ಟು ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದು ಈಗ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿದ್ದಂತಹ ಅಂದ್ರೆ ಕುಟುಂಬದ ಸದಸ್ಯರೇನಿದ್ದಾರೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿ ಅವರನ್ನು ವಿಚಾರಣೆ ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅಷ್ಟಲ್ಲದೆ ಇವರಿಗೆ ಸೇರಿದಂತಹ 8 ಸ್ಥಳ ಹೊರತುಪಡಿಸಿ 21 ಸ್ಥಳ ಅಂದ್ರೆ ಟೋಟಲ್ ಆಗಿ 21 ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ದಾಳಿ ನಡೆದಿದೆ. ಯಾಕಂದ್ರೆ ಮಧ್ಯವರ್ತಿಗಳಾಗಿರಬಹುದು ಮತ್ತೆ ಇವರಿಂದ ಫಲಾನುಭವಿಗಳು ಯಾರಿದ್ದಾರೋ ಅವರ ಮೇಲೆ ಕೂಡ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಇಲ್ಲಿ 4 ಎಫ್ಐಆರ್ ಆಗಿದೆ. ಆ 4 ಎಫ್ಐಆರ್ ನಲ್ಲಿ ಕೂಡ ಸ್ಪಷ್ಟವಾಗಿ ಒಂದು ಉಲ್ಲೇಖವನ್ನು ಮಾಡಲಾಗಿದೆ. ಅಂದ್ರೆ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಕೋಟಿಯವರೆಗೂ ಕೂಡ ಅಕ್ರಮ ನಡೆದಿದೆ, ಇದರ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆಯನ್ನು ನಡೆಸಿ ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಈಗ ಹಾಲಿ ಎಫ್ಐಆರ್ ಎಲ್ಲಾಗಿದೆಯೋ ಅಲ್ಲಿಂದ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತೆ ಈಗಾಗಲೇ ಏನು ವಿಡಿಯೋ ಆ 80 ಲಕ್ಷದ ವಿಡಿಯೋಗಳೇನಿದೆ ಬೇಡಿಕೆಯನ್ನು ಇಟ್ಟಿರುವಂತಹ ಒಂದು ವಿಡಿಯೋ ಏನಿದೆ ಅದು ಕೂಡ ಪ್ರಮುಖವಾದಂತಹ ಒಂದು ಸಾಕ್ಷಿ ಅಂತ ಅನ್ನಿಸಿಕೊಳ್ಳುತ್ತೆ. ಹೀಗಾಗಿ ಅದರ ಮರ್ಡರ್ ಡಿವೈಸ್ಗಳಿಗಾಗಿ ಈಗ ಪಡೆದುಕೊಂಡು ಅಂದ್ರೆ ಮಂಜುನಾಥ್ ಅನ್ನುವಂತಹ ದೂರುದಾರ ಏನಿದ್ದಾನೆ ಆತನಿಂದ ಪಡೆದುಕೊಂಡು ತನಿಖೆಯನ್ನು ನಡೆಸುವಂತದ್ದು ಮತ್ತು ಇವರಿಗೆ ಅಂದ್ರೆ ಕಂಪ್ಲೇಂಟ್ ಏನಿದ್ದಾನೆ ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಈಗಾಗಲೇ ಮುಂದುವರೆಸಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್. ಹಾಗೇನೆ ಓಂ ಪ್ರಕಾಶ್ ಮುನ್ನೂರ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಯಾವ ರೀತಿಯಲ್ಲಿ ದಾಳಿಗಳು ನಡೆದಿವೆ? ಏನಾದ್ರೂ ಮಹತ್ವದ ದಾಖಲೆ ಅಥವಾ ವಸ್ತುಗಳನ್ನ ಸೀಸ್ ಮಾಡಲಾಗಿದೆಯಾ? ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಶ್ರೀಲಕ್ಷ್ಮಿ, ಕೆಪಿಎಸ್ಸಿ ವತಿಯಿಂದ ನಡೆದಂತಹ ಪಶುವೈದ್ಯಕೀಯ ನೇಮಕಾತಿಯಲ್ಲಿ ನಡೆದಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ ಸೇರಿದಂತೆ ಕಲಬುರಗಿಯಲ್ಲಿ 2 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಕಲಬುರಗಿ ನಗರದ ಆನಂದ್ ನಗರದಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಎರಡನೇದಾಗಿ ಕಲಬುರಗಿ ನಗರದ ಓಜಾ ಲೇಔಟ್ ಅಲ್ಲಿರುವಂತಹ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಎಡಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿರುವಂತದ್ದು. ಬೆಳಗ್ಗೆಯಲ್ಲೂ ಕೂಡ ಏನು ಈ ಒಂದು ಓಜಾ ಲೇಔಟ್ ನ ನಿವಾಸದ ಮನೆ ಏನಿದೆ ಇಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಎಡಿಯಾಗಿ ವಿಜಯಲಕ್ಷ್ಮಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಸೊ ಅವರ ಮನೆ ಮೇಲೂ ಕೂಡ ಇದೀಗ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಪಶುವೈದ್ಯಕೀಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋದಕ್ಕೆ ಸಂಬಂಧಪಟ್ಟಂತೆ ಏನು ಸುಮಾರು ಒಬ್ಬೊಬ್ಬ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ರೂಪಾಯಿಗೆ ಡೀಲ್ ಅನ್ನ ಕುದುರಿಸಿ ಹುದ್ದೆಯನ್ನ ನೀಡೋದಕ್ಕೆ ಮುಂದಾಗಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪ್ರಕರಣ ಕೂಡ ಅಂದ್ರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 4 ಎಫ್ಐಆರ್ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಈಗ ಮನಿ ಲ್ಯಾಂಡರಿಂಗ್ ಕೇಸ್ ಅಡಿಯಲ್ಲಿ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇಲ್ಲೂ ವಿಜಯಲಕ್ಷ್ಮಿ ಅವರ ಮನೆ ಏನಿದೆ ಈ ಒಂದು ಮನೆ ಮೇಲೂ ಕೂಡ ಬೆಳಗ್ಗೆಯಿಂದಲೂ ಅಧಿಕಾರಿಗಳು ಸುಮಾರು 8ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರಾದಂತಹ ಶಿವಶಂಕರಪ್ಪ ಸಾಹುಕಾರ್ ಅವರು ತಮ್ಮ ಪುತ್ರಿಯರು ಮತ್ತೆ ಸಂಬಂಧಿಕರು ಸೇರಿದಂತೆ ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕೊಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಮತ್ತೊಂದಷ್ಟು ಜನರಿಗೆ ಉದ್ಯೋಗ ಕೊಡಿಸುವಲ್ಲಿ ಅವರಿಂದ ಡೀಲ್ ಅನ್ನ ಕುದುರಿಸಿ ಅಂದ್ರೆ ಹಣಕಾಸಿನ ವಹಿವಾಟನ್ನ ಕೂರಿಸಿರುವಂತದ್ದು. ಸುಮಾರು 70 ರಿಂದ 80 ಲಕ್ಷಕ್ಕೆ ಏನು ಒಂದು ಡೀಲ್ ಅನ್ನ ಕೂರಿಸಿ ಹುದ್ದೆಯನ್ನ ನೀಡೋದಕ್ಕೆ ಮುಂದಾಗಿರುವಂತದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಬಹಿರಂಗವಾಗಿತ್ತು. ಅಂದ್ರೆ ಆ ಹುದ್ದೆಗೆ ಯಾವ ರೀತಿಯಾಗಿ ರೇಟ್ ಫಿಕ್ಸಿಂಗ್ ಬಿಕ್ರಿ ಆಗ್ತಾ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಕೂಡ ಬಯಲಾಗಿತ್ತು. ಸೊ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುದೀರ್ಘವಾಗಿ ಇಡಿ ಅಧಿಕಾರಿಗಳು
ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ನಗರದಲ್ಲಿ ಒಟ್ಟು 2 ಕಡೆ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು 2 ಕಡೆ 2 ತಂಡ ಸಪರೇಟ್ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಶಿವಶಂಕರಪ್ಪ ಸಾವ್ಕರ್ ಅವರ ಮನೆ ಏನು ಆನಂದ್ ನಗರದಲ್ಲಿರುವಂತಹ ಮನೆ ಮೇಲೂ ಕೂಡ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ದಾಳಿ ನಡೆಸಿ ಕೆಲವೊಂದಷ್ಟು ಮಹತ್ವದ ದಾಖಲಾತಿ ಅಂದ್ರೆ ಈ ಒಂದು ಪಶುವೈದ್ಯಕೀಯ ನೇಮಕಾತಿ ಸಂಬಂಧದಲ್ಲಿ ನಡೆದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲಾತಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂತದ್ದು. ಆದ್ರೆ ಈ ವಿಜಯಲಕ್ಷ್ಮಿ ಅವರ ಮನೆ ಏನಿದೆ ಉಜಾ ಲೇಔಟ್ ಅಲ್ಲಿ ಇರುವಂತಹ ಮನೆಯಲ್ಲಿ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇವರಿಗೆ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಲಿಂಕ್ ಇದೆ ಅನ್ನೋದು ಇನ್ನಷ್ಟು ಇಡಿ ಅಧಿಕಾರಿಗಳು ಕ್ಲಾರಿಫೈ ಕೊಡಬೇಕಾಗಿರುವಂತದ್ದು. ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ರ ಅಥವಾ ಇವ್ರು ಯಾರಾದ್ರೂ ಇವರಿಗೆ ಸಂಬಂಧಿಕರಿಗೆ ಈ ಒಂದು ನೇಮಕಾತಿಯಲ್ಲಿ ಉದ್ಯೋಗ ಕೊಡಿಸುವಲ್ಲಿ ಮುಂದಾಗಿದ್ರ ಅನ್ನುವಂಥ ವಿಚಾರಗಳು ಕೂಡ ಬಯಲಾಗಬೇಕಾಗಿರುವಂತದ್ದು. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಒಂದಕ್ಕೊಂದು ಲಿಂಕ್ ಇರುವಂತಹ ಅವರ ಮನೆ ಮೇಲೇನೆ ದಾಳಿ ಮಾಡಿರುವಂತದ್ದು. ಹಾಗಾಗಿ ಸೋಷಿಯಲ್ ವೆಲ್ಫೇರ್ ನಲ್ಲಿ ಇಡಿ ಆಗಿ ಕೆಲಸ ಮಾಡ್ತಾ ಇದ್ದಂತ ಈ ವಿಜಯಲಕ್ಷ್ಮಿ ಅವರ ಮನೆ ಮೇಲೂ ಕೂಡ ಇದೀಗ ದಾಳಿ ನಡೆಸಿರುವಂತಹ ಅಧಿಕಾರಿಗಳು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಏನು ರಿಲೇಟೆಡ್ ದಾಖಲಾತಿಗಳು ಸಿಗುತ್ತೆ ಅನ್ನುವಂಥದ್ರ